ಕಾರ್ಯಕ್ರಮ ಇದೇ ಮುಂದಿನ ತಿಂಗಳ 3ನೇ ತಾರೀಕು ನಡೆಯುವಂತ ಜೂನ್ 3ನೇ ತಾರೀಕು ನಡೆಯುವ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಪ್ರಚಾರ ಸಭೆ. ಈ ಚುನಾವಣೆಗೆ ನನ್ನನ್ನ ಜೆಡಿಎಸ್ ಪಕ್ಷದ ಎಲ್ಲ ಹಿರಿಯ ನಾಯಕರು, ಬಿಜೆಪಿ ಪಕ್ಷದ ಎಲ್ಲ ಹಿರಿಯ ನಾಯಕರು ಇಬ್ಬರು ಸೇರಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಮೈತ್ರಿ ಅಭ್ಯರ್ಥಿಯನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ ನಮ್ಮೆಲ್ಲ ಹಿರಿಯ ನಾಯಕರಿಗೆ ವಿಶೇಷವಾದ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಚುನಾವಣೆ ಇನ್ನೇನು ಒಂದು ವಾರ ಇದೆ. ಇವತ್ತಿಗೆ 8 ದಿನ ಚುನಾವಣೆ. 8 ದಿನಕ್ಕೆ ಅರ್ಧ ಚುನಾವಣೆ ಆಗೋಗುತ್ತೆ. ಹಾಗಾಗಿ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಮೈತ್ರಿ ಎನ್ಡಿಎ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ಸಂಕಲ್ಪ ಮಾಡೋದಕ್ಕೆ, ಆ ಪ್ರಚಾರ ಕಾರ್ಯ ಪ್ರಾರಂಭ ಮಾಡೋದಕ್ಕೆ ಈ ಒಂದು ಸಭೆಯನ್ನು ಆಯೋಜಿಸಿ ನಮ್ಮೆಲ್ಲ ಇಲ್ಲಿ ಆಹ್ವಾನಿಸುತ್ತೇವೆ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ತಮಗೆಲ್ಲರೂ ಹೇಳೋದಿಷ್ಟೇ, ಜಾಸ್ತಿ ಉದ್ದದ ಮಾತನಾಡೋದಿಲ್ಲ ಅಂದ್ಕೊಂಡಿದ್ದೇನೆ. ತಾವೆಲ್ಲರೂ ಸೇರಿ ನನ್ನನ್ನ 3 ಬಾರಿ ಈ ಕ್ಷೇತ್ರದಲ್ಲಿ ಚುನಾಯಿಸಿದ್ದೀರಿ. ಚುನಾಯಿಸಿ ನನ್ನ ಹೆಗಲಿಗೆ ತಮ್ಮ ಭಾರವನ್ನು ಋಣವನ್ನು ಇಟ್ಟಿದ್ದೀರಿ. ಆ ಋಣವನ್ನು ತಿಳಿಸುವ ಪ್ರಾಮಾಣಿಕ ಪ್ರಯತ್ನ 15 ವರ್ಷದಿಂದ ನಿರಂತರವಾಗಿ ಮಾಡ್ತಾ ಇದ್ದೇನೆ. ಮನವಿಯನ್ನ ತಮಗೆಲ್ಲರಿಗೂ ಬಹಳ ವಿನಯಪೂರ್ವಕವಾಗಿ ಮಾಡ್ತಾ ಇದ್ದೇನೆ. ನನ್ನ ಜೀವನದಲ್ಲಿ ಬರೆಯಕ್ಕೆ ಸಾಧ್ಯ ಇಲ್ಲ. ಒಬ್ಬ ರೈತರ ಮಗನಾಗಿ ಇದೇ ಜಿಲ್ಲೆಯಲ್ಲಿ ಹುಟ್ಟಿ, ಇದೇ ತಾಲೂಕಿನಲ್ಲಿ ಹುಟ್ಟಿ 3 ಬಾರಿ ತಮ್ಮನ್ನ ಗೆಲ್ಲಿಸಿದ್ದೀರಿ. ಗೆಲ್ಲಿಸಿ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಆ ಧ್ವನಿಯಾಗಿ ಪ್ರಾಮಾಣಿಕವಾಗಿ, ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ವಿಶೇಷವಾಗಿ ಶಿಕ್ಷಕರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದ ಮನವಿಯನ್ನ ತಮಗೆಲ್ಲರಿಗೂ ಮಾಡಿ ತಮಗೆ ಗೊತ್ತಿದೆ. ಇಂದಿನ ಭೇಟಿಗೆ ಆಸಕ್ತರಾಗಿರುವಂತ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ, ಸದಾನಂದ ಅವರು ಮುಖ್ಯಮಂತ್ರಿ ಆಗಿದ್ದಾಗ, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ, ಜಗದೀಶ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ, ಯಾವ ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಬಂದಿದೆಯೋ ಎಲ್ಲ ಕಾಲಘಟ್ಟದಲ್ಲಿಯೂ ಸಹ ಶಿಕ್ಷಕರನ್ನ, ಶಿಕ್ಷಣವನ್ನ, ವಿದ್ಯಾರ್ಥಿಗಳನ್ನ ಕಡೆಗಣಿಸ್ತಾ ಬಂದಿದೆ. ನಾನು ಅವಾಗ ಹೇಳಿದಂಗೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು, ಯಡಿಯೂರಪ್ಪ ಅವರು ಉಪಮುಖ್ಯಮಂತ್ರಿಗಳು. ಈ ರಾಜ್ಯದಲ್ಲಿ ಸುವರ್ಣ ಕಾಲ ತಪ್ಪಗಾಲರು. ಆಗಿನ ಕಾಲದಲ್ಲಿ ಪ್ರಥಮ ಯೋಜನೆಗಳು, ಆಗಿನ ಕಾಲದಲ್ಲಿ ಪ್ರಾರಂಭ ಶಾಲೆಗಳು, ಆಗಿನ ಕಾಲದಲ್ಲಿ ನಮ್ಮ ಶಿಕ್ಷಕರಿಗೆ ವೇತನವನ್ನು ಹೆಚ್ಚಿಸಿದ್ದು ಬಹುಶಃ ಯಾರು ಬರೆಯಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಕುಮಾರಸ್ವಾಮಿ ಅವರು ಕಂಡ್ರೆ ಶಿಕ್ಷಕರ ಬಾರಿ ಪ್ರೀತಿ, ಬಿಜೆಪಿ ಕಂಡ್ರೆ ಶಿಕ್ಷಕರ ಬಾರಿ ಪ್ರೀತಿ. ಹಾಗಾಗಿ ಬಿಜೆಪಿ ಮತ್ತು ಜೆಡಿಎಸ್ ಯಾವ್ಯಾವ ಕಾಲಘಟ್ಟದಲ್ಲಿ ಈ ರಾಜ್ಯದಲ್ಲಿ ಅಧಿಕಾರ ಬಂದಿದೆಯೋ ಎಲ್ಲ ಕಾಲಘಟ್ಟದಲ್ಲಿಯೂ ಸಹ ಶಿಕ್ಷಕರನ್ನ ಮರ್ತಿಲ್ಲ. ಶಿಕ್ಷಣವನ್ನ ಗಟ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಶಿಕ್ಷಣ ಸಮಸ್ಯೆಗಳು ಉಳಿಸಕ್ಕೆ ಪ್ರಯತ್ನ ಮಾಡಿದ್ದಾರೆ. ವಿಶೇಷವಾಗಿ ಆ ವಿದ್ಯಾರ್ಥಿಗಳ ಹಿತಕಾರಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಮಗೆಲ್ಲರಿಗೂ ಈ ಚುನಾವಣೆಯಲ್ಲಿ ನಿಮ್ಮನ್ನ ಧೈರ್ಯವಾಗಿ ತಲೆ ಎತ್ತಿ ಮತ ಕೇಳುವ ಹಕ್ಕು ಇದೆ ಮತ್ತು ವಿಶ್ವಾಸ ಇದೆ. ನೀವೆಲ್ಲರೂ ಸೇರಿ 100ಕ್ಕೆ 100 ಭಾಗ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿಯನ್ನು ಬೆಂಬಲಿಸ್ತೀರಿ, ಗೆಲ್ಲಿಸ್ತೀರಿ ಅಂತ ವಿಶ್ವಾಸ 100ಕ್ಕೆ 100 ಭಾಗ ಇದೆ. ಆದರೆ ನಮಗೆಲ್ಲ ಗೊತ್ತಿದೆ, ಈ ರಾಜ್ಯದಲ್ಲಿ 5ನೇ ವೇತನ ಆಯೋಗವನ್ನು ರಚನೆ ಮಾಡಿತ್ತು, ಜಾರಿಗೊಳಿಸಿತ್ತು ಜೆಡಿಎಸ್ ಬಿಜೆಪಿ ಸರ್ಕಾರ. 6ನೇ ವೇತನ ಆಯೋಗವನ್ನು ರಚನೆ ಮಾಡಿತ್ತು, ಜಾರಿಗೊಳಿಸಿತ್ತು ಜೆಡಿಎಸ್ ಬಿಜೆಪಿ ಸರ್ಕಾರ. 7ನೇ ವೇತನ ಆಯೋಗವನ್ನು ಪ್ರಸ್ತುತ ಸಮಿತಿ ಮಾಡಿತ್ತು ಮತ್ತು 17% ಇಂಕ್ರಿಮೆಂಟ್ ಇಳಿಸಿಕೊಟ್ಟಿದ್ದು ಬಿಜೆಪಿ ಬೊಮ್ಮಾಯಿ ಸರ್ಕಾರ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ 1 ವರ್ಷ ಆಯಿತು. 1 ವರ್ಷದಿಂದ 1 ರೂಪಾಯಿ ಕೆಲಸವನ್ನ ಶಿಕ್ಷಕರಿಗೆ ಒಂದು ಶಿಕ್ಷಣ ಸಂಸ್ಥೆ ಮಾಡಕ್ಕಾಗಲಿಲ್ಲ. ಅವ್ರ ಪ್ರಣಾಳಿಕೆ ಹೇಳಿದ್ರು ಏನಂತ, ನಮ್ಮ ಸರ್ಕಾರ ಬಂದ ತಕ್ಷಣ 7ನೇ ವೇತನ ಆಯೋಗದ ವರದಿಯನ್ನು ಜಾರಿಗೊಳಿಸ್ತೀವಿ, ನಮ್ಮ ಸರ್ಕಾರ ಬಂದ ತಕ್ಷಣ NPS ಅಧಿಕಾರಿಗೆ OPS ಅನ್ನ ತರ್ತೀವಿ, ನಮ್ಮ ಸರ್ಕಾರ ಬಂದ ತಕ್ಷಣ ಜ್ಯೋತಿ ಸರ್ಟಿಫಿಕೇಟ್ ತರ್ತೀವಿ. ಯಾವ ಕೆಲಸ ಮಾಡಿಲ್ಲ, ಒಂದೇ ಒಂದು ಕೆಲಸ ಮಾಡಿದ್ದಾರೆ. ನಿಮಗೆಲ್ಲರೂ ಸೇರಿ ಈ ವರ್ಷದಲ್ಲಿ ಶಿಕ್ಷಕರು, ಉಪನ್ಯಾಸಕರು ಅನುಮೋದಿಸಿದ ಟಾರ್ಚರ್ ವೇತನೆ ಬಹುಶಃ ಸ್ವಾತಂತ್ರ್ಯ ಬಂದಾಗಿಂದ ಯಾವ ವರ್ಷ ಸಾಧ್ಯ ಆಗಿಲ್ಲ. ಬೆಳಗ್ಗೆ ಒಂದು ಆದೇಶ, ಸಾಯಂಕಾಲ ಒಂದು ಆದೇಶ, ತುಗುಲಕ್ ದರ್ಬಾರ್. ಎಕ್ಸಾಮಿನೇಷನ್ಗೆ CCTV ಕ್ಯಾಮರಾ 5 9 ಎಕ್ಸಾಮ್ ಮಾಡಲೇಬೇಕು. ಆಮೇಲೆ
ಧನ್ಯವಾದ ಸಲ್ಲಿಸಿ ಚುನಾವಣೆ ದಿನ ತಾವು ಬರಬೇಕು. ಬಂದಾಗ ನನ್ನ ಹೆಸರು ಮೊದಲನೇ ನನ್ನ ಮೇಲೆ 4 ಜನ ಹೆಣ್ಸಮರು ಹಾಕಿದ್ದಾರೆ. ಕಾಂಗ್ರೆಸ್ ಅವರು 4 ಜನ ಹೆಣ್ಸಮರು ಹಾಕಿದ್ದಾರೆ. ಆದರೆ ನನ್ನ ಹೆಸರು ನಿಮ್ಮ ವೈಎ ಮೇಲಿರ್ತಾರೆ. ಒಂದನೇ ಕ್ರಮ ಸಂಖ್ಯೆಯಲ್ಲಿ ವೈಎ ಇರ್ತಾರೆ. ನಾವೆಲ್ಲರೂ ಸೇರಿ ನನ್ನ ಹೆಸರು ಮುಂದೆ ಒಂದು ಗೆರೆ ಇರೋದ್ರ ಮುಖಾಂತರ ಒಂದೇ ಒಂದು ಗೆರೆ ಇರಬೇಕು. ಅದು ಸಿಂಗಾರ ಮಾಡಬಾರ್ದು, ಮೇಲೊಂದು ತುಂಬು ಕೆಳಗೊಂದು ಪೀಠ ಯಾವುದು ಹೋಗಬಾರ್ದು. ಸಿಂಗಾರ ಮಾಡಿದ್ರ ಒಂದೇ ಒಂದು ಗೆರೆ ಇರೋದ್ರ ಮುಖಾಂತರ ಅವರೇ ತಂದು ಕೊಡ್ತಾರೆ. ಅದೇ ತಂಡ ಹಾಕಬೇಕು, ನೀವು ಹಾಕಬಾರದು. ಹಾಗಾಗಿ ಕಾಂಗ್ರೆಸ್ ಅವರು ಏನೇನೋ ಆಮಿಷ ಇರ್ತಿಲ್ಲ. ಈ ಎಲೆಕ್ಷನ್ ಚುನಾವಣೆ ಡಿಸೈಡ್ ಆಗಬೇಕು. ಚುನಾವಣೆ ಡಿಸೈಡ್ ಆಗಬೇಕು. ಶಿಕ್ಷಕರ ಧ್ವನಿಗೆ ಇರಬೇಕಾ, ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಗೆ ಇರಬೇಕಾ, ಆದರೆ ಶಿಕ್ಷಕರ ವಿರುದ್ಧವಾಗಿ ಇರಬೇಕಾದ ಬಗ್ಗೆ ನಿರ್ಧಾರ ತರುವ ಕಾಲ ಬಂದಿದೆ. ನಾವೆಲ್ಲರೂ ಆಶೀರ್ವಾದ ಮಾಡ್ತೀವಿ, ಮನವಿ ಮಾಡಿ ಇನ್ನು ಮುಂದೆ ಸಹ 6 ಕೆಲಸ ಮಾಡಿ 6 ವರ್ಷ ನೀವು ಸೇವೆ ಮಾಡಿದ್ರೆ ರೆಡಿಯಾಗಿದ್ದಾರೆ. ಮುಂದೆಯೂ ಸಹ ಯಾವ ರೀತಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ, ಯಾವ ರೀತಿ ಯಾರು ಅಗೌರವ ತೋರಿಸದಾಗಿ ಬಹಳ ಪ್ರೀತಿ ವಿಶ್ವಾಸದ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಅದೇ ಕೆಲಸವನ್ನು ಮುಂದೆ ಮಾಡಿಕೊಂಡು ಹೋಗ್ತೇನೆ. ತಾವೆಲ್ಲರೂ ಮನಸ್ಸು ಮಾಡಿ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಪರ ಒಲವನ್ನು ಮೂಡಿಸಿ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿಯಾದ ನನಗೆ ಹೆಚ್ಚಿನ ಮತಗಳನ್ನು ಮುಖಾಂತರ ಗೆಲ್ಲಿಸಲು ಮನವಿ ಮಾಡಿ, ನಾನು ಈ ಲೋಕಲ್ ಅಭ್ಯರ್ಥಿ, ನಾನು ಈ ಜಿಲ್ಲೆಯ ಅಭ್ಯರ್ಥಿ, ನಾನು ನಿಮ್ಮ ಅಭ್ಯರ್ಥಿ, ನಿಮ್ಮ ಮನೆಯ ಮಗನ. ಹಾಗಾಗಿ ನನ್ನ ವಿಶ್ವಾಸ ಇದೆ, 100ಕ್ಕೆ 100 ತಾವೆಲ್ಲರೂ ಆಶೀರ್ವಾದ ಮಾಡಿ ವಿಶ್ವಾಸ ಇದೆ. ತಾವೆಲ್ಲರೂ ಮೇಲ್ವರ್ಷ ಮತ್ತೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈ ಚುನಾವಣೆಯಲ್ಲಿ ತಾವೆಲ್ಲರೂ ಒಗ್ಗಟ್ಟಿನಿಂದ ವಿಶ್ವಾಸದಿಂದ ನಮಗೆ ಶಕ್ತಿಯನ್ನು ತುಂಬಬೇಕು. ನಮ್ಮ ಪಕ್ಷದ ಅಭ್ಯರ್ಥಿಯಾದ